ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬ ಕಷ್ಟವಿದ್ದರೆ ನಿಮಗೆ ಪ್ರತಿ ಗುರುವಾರದೊತ್ತು ರಾಯರಿಗೆ ಉಪವಾಸವನ್ನು ಯಾವ ರೀತಿ ಮಾಡುವಂತಹದ್ದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ರಾಯರಿಗೆ ಉಪವಾಸ ಮಾಡುವಂತಹದ್ದು ಕೂಡ ಒಂದು ಪದ್ಧತಿ. ಗುರುವಾರದ ಹೊತ್ತು ಇದನ್ನು ಎಲ್ಲರೂ ಮಾಡಲೇಬೇಕು ಅಂತ ಏನಿಲ್ಲ. ತುಂಬ ಕಷ್ಟದಲ್ಲಿದ್ದರೆ, ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನೀವು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಏನು ಮಾಡ್ತೀರಾ ಅದರ ಜೊತೆಯಲ್ಲಿ ಈ ಉಪವಾಸವನ್ನು ಮಾಡಬಹುದು. ನಿಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಯಾರು ಶಕ್ತರಿದ್ದೀರಿ ಅಂತಹವರು ಮಾತ್ರ ಈ ಉಪವಾಸ ಮಾಡುವಂತಹ ಸೇವೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಗುರುವಾರ ರಾಯರಿಗೆ ಯಥಾಶಕ್ತಿ ನೀವು ಪೂಜೆ ಮಾಡಿರಬೇಕು. ಆಗ ಮಾತ್ರ ಈ ಉಪವಾಸದ ಫಲ ದೊರೆಯುವಂತಹದ್ದು. ಅಂದರೆ ರಾಯರ ಪೂಜೆ ಮಾಡ್ದಲೇ ಕೇವಲ ಬರೀ ಉಪವಾಸ ಇರ್ತೀನಿ ಅಂತಂದರೆ ಅದು ಅಷ್ಟು ಫಲವನ್ನು ನಿಮಗೆ ಕೊಡೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಗುರುವಾರದ ಪೂಜೆಯನ್ನು ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ರಾಯರಿಗೆ ಸ್ವಲ್ಪ ಗಂಧ ಹಚ್ಚಿ, ತುಳಸಿ ಹೂ ಹಾಕಿ, 2 ತುಪ್ಪದ ದೀಪ ಹಚ್ಚಿ, ಸ್ವಲ್ಪ ಕಲ್ಸಕ್ಕರೆನಾದರೂ ನೈವೇದ್ಯವನ್ನು ಇಟ್ಟು ರಾಯರ ಹೆಸರಿನಲ್ಲಿ ಉಪವಾಸವನ್ನು ಮಾಡಬಹುದು. ಈ ಉಪವಾಸವನ್ನು ನೀವು ಮಾಡುವಂತಹದ್ದು ಒಂದು ಗುರುವಾರ ಮಾಡಿ ಬಿಟ್ಬಿಡುವಂತಹದ್ದಲ್ಲ. ಮೊದಲನೇ ಗುರುವಾರ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ಒಂದು 5 ಗುರುವಾರ ಇಲ್ಲ ಕಂಟಿನ್ಯೂಸ್ ಆಗಿ ಒಂದು 9 ಗುರುವಾರ ಇಲ್ಲ 18 ಗುರುವಾರ ಇಲ್ಲ 21 ಗುರುವಾರ ಉಪವಾಸವಿರುವಂತಹ ಸಂಕಲ್ಪವನ್ನು ಮೊದಲನೇ ಗುರುವಾರ ಮಾಡ್ಕೊಳ್ಳಿ. ಇದು ನಿಮ್ಮ ಇಚ್ಛೆಗೆ ಬಿಟ್ಟಂತಹದ್ದು. ತುಂಬ ಕಷ್ಟಗಳಿದ್ದರೆ ರಾಯರ ಹೆಸರಿನಲ್ಲಿ ಈ ರೀತಿ ಉಪವಾಸ ಮಾಡುವಂತಹದ್ದು ಅದರಿಂದ ಬೇಗ ನಿಮಗೆ ಹೊರಗಡೆ ಬರಲಿಕ್ಕೆ ದಾರಿಯಾಗುತ್ತೆ. ಗುರುವಾರ ಮೊದಲು ರಾಯರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಮೊದಲನೇ ವಾರ ಸಂಕಲ್ಪ ಮಾಡ್ಕೋಬೇಕು. ರಾಯರಿಗೆ ಪೂಜೆ ಮಾಡ್ತೀವ್ರಲ್ಲ ಆವಾಗ ರಾಯರ ಮುಂದೆ ಕೂತು ಸಂಕಲ್ಪ ಮಾಡ್ಕೊಳ್ಳಿ. ಈ ರೀತಿ ನಾನು ನನ್ನ ಈ ಕಷ್ಟ ಪರಿಹಾರಾರ್ಥವಾಗಿ ನಿಮಗೆ ಉಪವಾಸವನ್ನು ಸಲ್ಲಿಸ್ತಾ ಇದ್ದೀನಿ, ಅರ್ಪಣೆ ಮಾಡಿಕೊಂಡು ನನ್ನ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಹೇಳಿ ರಾಯರ ಹತ್ರ ಕೇಳಿಕೊಂಡು ಈ ಉಪವಾಸವನ್ನು ಮಾಡುವಂತಹದ್ರಲ್ಲೂ ಕೂಡ ಒಂದಷ್ಟು ವಿಧಾನ ಇದೆ. ಅಂದರೆ ನೀವು ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಮಾಡಬಹುದು ಗುರುವಾರ. ಇಲ್ಲ ಅಂತಂದರೆ 2 ಹೊತ್ತು ಅಂದರೆ ಸಂಜೆ 4 ಗಂಟೆವರೆಗೂ ಕೂಡ ಉಪವಾಸ ಇರಬಹುದು. ಇಲ್ಲ ರಾತ್ರಿ 8 ಗಂಟೆವರೆಗೂ ಕೂಡ ಉಪವಾಸವನ್ನು ಇದ್ದು ಉಪವಾಸವನ್ನು ನೀವು ಬಿಡಬಹುದು. ಅದೇ ಹೇಳಿದ್ನಲ್ವ ನಾನು, ನಿಮ್ಮ ಆರೋಗ್ಯದ ಶಕ್ತಿಯಾನುಸಾರ ಮಾಡ್ಕೊಳ್ಳಿ. ಉಪವಾಸವನ್ನು ಬಿಡೋದಕ್ಕಿಂತ ಮೊದಲು 1 ಲೋಟ ನೀರಿಗೆ 1 ಎಲೆ ತುಳಸಿಯನ್ನು ಹಾಕಿ ಕುಡ್ದೇನೆ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ. ಉಪವಾಸ ಅಂತಂದರೆ ನೀರು, ಹಾಲು, ಹಣ್ಣನ್ನು ತೆಗೆದುಕೋಬಹುದು. ಆದರೆ ಆ ಹಣ್ಣುಗಳಿಗೆ ಉಪ್ಪನ್ನು ಹಾಕ್ಕೊಳ್ಳುವಂತಹದ್ದು ಅಥವಾ ಈಗೇನೋ ಸಲಾಡ್ ಮಾಡ್ಕೋತೀರಾ ಹಣ್ಣುಗಳನ್ನೆಲ್ಲ ಬಳಸ್ಕೊಂಡು ಅಂತ ಹೇಳಿ ಹುಳಿ ಖಾರ ಎಲ್ಲ ಹಾಕ್ಕೊಳ್ಳುವಂತಹದ್ದು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಈ ಸಿಹಿ ಅವಲಕ್ಕಿ, ಸಜ್ಜಿಗೆ ತಿನ್ನುವಂತಹದ್ದು ಆ ತರಹದ್ದು ಕೂಡ ಮಾಡಬೇಡಿ. ಹಾಲು ತಗೋಬಹುದು, ಹಣ್ಣು ತಗೋಬಹುದು, ಅದನ್ನು ಬಿಟ್ಟು ನೀರನ್ನು ನೀವು ಕುಡಿಬಹುದು. ಇನ್ನು ಉಪವಾಸ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಮಲ್ಕೋಬೇಡಿ. ಅನಾವಶ್ಯಕವಾಗಿ ಯಾರ ಜೊತೆನೂ ಕೂಡ ಫೋನಲ್ಲೇ ಆಗಲಿ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆನೇ ಆಗಲಿ ಕಾಡು ಹರಟೆಯನ್ನು ಹೊಡಿಬಾರ್ದು. ಅಂದರೆ ಬೇರೆಯವರ ಸುದ್ದಿಯನ್ನು ಮಾತಾಡೋದ್ರಲ್ಲಿ ನಮ್ಮ ಸಮಯವನ್ನು ಕಳೀಬಾರ್ದು. ಏಕೆಂದರೆ ನೀವು ಉಪವಾಸ ಇರುವಂತಹ ಸಂದರ್ಭದಲ್ಲಿ
ನೋಡಿ, ಅದು ಗುರುವಾರನೇ ಇರಬಹುದು ಅಥವಾ ಏಕಾದಶಿನೇ ಇರಬಹುದು. ನೀವು ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಅವತ್ತಿನ ದಿವಸ ರಾಯರ ಸಂಪೂರ್ಣ ಲಕ್ಷ್ಯ ನಿಮ್ಮ ಕಡೆ ಇರುತ್ತೆ. ಅಂದರೆ ಅವರು ನಿಮ್ಮ ಕಡೆ ಅವರ ಒಂದು ಗಮನವನ್ನು ಇಟ್ಟೇ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಆದಷ್ಟು ರಾಯರ ಸ್ಮರಣೆ, ಧ್ಯಾನ, ಭಗವನ್ ನಾಮ ಸ್ಮರಣೆಯಲ್ಲಿ ಕಳಿಬೇಕು. ಆಗ ಕಷ್ಟಗಳು ಕಳೆಯುತ್ತೆ. ಅದ್ರ ಬಿಟ್ಟು ರಾಯರು ನಿಮ್ಮನ್ನು ನೋಡ್ತಾ ಇರುವಾಗ ನೀವು ಅನಾವಶ್ಯಕವಾಗಿ ಬೇರೆಯವ್ರ ಸುದ್ದಿಯನ್ನು ಮಾತಾಡ್ತಾ ಇದ್ದರೆ ಖಂಡಿತ ರಾಯರಿಗೆ ಅದು ಇಷ್ಟ ಆಗೋದಿಲ್ಲ. ಇನ್ನು ಉಪವಾಸ ಇರ್ತೀರ, ಉಪವಾಸ ಇದ್ದಂತಹ ದಿವಸ ರಾಯರ ಮಠಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು 3 ಪ್ರದಕ್ಷಿಣೆಯನ್ನು ಕೂಡ ಹಾಕಿ ಬರಬೇಕಾಗತ್ತೆ. ಉಪವಾಸ ಎಷ್ಟು ಗಂಟೆಗೆ ಬಿಡ್ತೀನಿ ಅಂತ ಹೇಳಿ ನೋಡ್ಕೊಳ್ಳಿ. ಅದಾದಮೇಲೆ ರಾಯರ ಎದುರುಗಡೆ ಉಪವಾಸ ಬಿಡ್ತಿರಲ್ವ, ಆ ಬಿಡುವಂತಹ ಸಂದರ್ಭದಲ್ಲಿ ಅವರ ಎದುರುಗಡೆ ಒಂದು ಗ್ಲಾಸ್ನಲ್ಲಿ ನೀರಿಟ್ಟು ಅದರ ಒಳಗಡೆ ಒಂದೆಲೆ ತುಳಸಿ ಹಾಕಿಬಿಟ್ಟು ಮೊದಲು ರಾಯರಿಗೆ 2 ಅಗರಬತ್ತಿಯನ್ನು ಹಚ್ಚಿ, ಅದಾದ ಮೇಲೆ ನನಗೆ ಉಪವಾಸ ಬಿಡ್ತಾ ಇದ್ದೀನಿ ಅಂತ ಹೇಳಿ ರಾಯರ ಹತ್ರ ಹೇಳಿಕೊಂಡು ರಾಯರ ಎದುರುಗಡೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ರಾಯರ ಎದುರುಗಡೆ ತುಳಸಿ ನೀರಿಟ್ಟಿರ್ತೀರಲ್ವ, ಆ ತುಳಸಿ ತೀರ್ಥ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಆ ತುಳಸಿ ತೀರ್ಥ ಸಂಪೂರ್ಣವಾಗಿ ಆ ಗ್ಲಾಸ್ ನೀರನ್ನು ಕುಡೀರಿ. ಇದಾದ ಮೇಲೇ ನೀವು ಉಪವಾಸವನ್ನು ಬಿಟ್ಟು ಆಹಾರ ಸೇವನೆಯನ್ನು ಮಾಡಬಹುದು. ಈಗ 12 ಗಂಟೆ 4 ಗಂಟೆಗೆಲ್ಲ ನೀವು ಉಪವಾಸ ಬಿಡ್ತಿರಲ್ವ, ಅಂಥವರು ಆದಷ್ಟು ಬೇಗ, ಇನ್ನೂ ಬೇಗ ನಮಗೆ ಫಲಗಳು ದೊರಿಬೇಕು ಅಂತಿದ್ರೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಅವತ್ತಿನ ದಿವಸ ಸೇವನೆ ಮಾಡಬಾರ್ದು. ತುಂಬ ಒಳ್ಳೆಯದಾಗತ್ತೆ. ರಾಯರಿಗೆ ಈ ಉಪವಾಸ ಏನು ಮಾಡ್ತೀವಲ್ವ, ನಾವೇನೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ನೆರವೇರುತ್ತೆ. ಆದರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ. ತುಂಬ ಕಷ್ಟ ಇತ್ತು ಅಂತಂದರೆ ಒಂದು 12 ಗಂಟೆವರೆಗೂ ರಾಯರ ಹೆಸರಿನಲ್ಲಿ ಉಪವಾಸ ಮಾಡಿ. ಮಧ್ಯಾಹ್ನ 12 ಗಂಟೆವರೆಗೂ ರಾಯರ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.